ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಅತಿಥಿ ಶಿಕ್ಷಕರ ಬಗ್ಗೆ ಪ್ರಾಥಮಿಕ ಶಾಲೆಯ ಮತ್ತು ಪ್ರೌಢಶಾಲೆಯ ಅಂದರೆ 1 to 8 ಮತ್ತು 9 to 10 ಎಲ್ಲ ಒಂದು ಅತಿಥಿ ಶಿಕ್ಷಕರನ್ನು ಕರೆದಿದ್ದಾನೆ ಈಗ. ಸೊ ಆಲ್ರೆಡಿ ಸ್ಕೂಲ್ಗಳಿಗೆ ಎಲ್ಲ ನೋಟಿಸ್ ಹೋಗಿದೆ, ಎಷ್ಟೆಷ್ಟು ಪ್ಲೇಸ್ಗಳು ಖಾಲಿ ಇರ್ತವೆ, ಎಷ್ಟೆಷ್ಟು ನೀವು ಅಡ್ಮಿಷನ್ ತೊಗೋಬೇಕು ಅಂತೇಳಿ ಎಲ್ಲ ಒಂದು ಮಾಹಿತಿ ಬಂದಿದೆ ಈಗ ನೀವು ಸಮೀಪ ಇರುವಂಥ ಒಂದು ನಿಮ್ಮ ಸ್ಕೂಲ್ ಏನಿರ್ತವೆ ಅಲ್ಲಿ ಸ್ಕೂಲಿಗೆ ಹೋಗಿ ನೀವು ನಿಮ್ಮ 10th ಹಿಡಿದು PEd ವರೆಗೂ ಮತ್ತು DEd ವರೆಗೂ ಏನು ನಿಮ್ಮ ಕ್ವಾಲಿಫಿಕೇಷನ್ ಆಗದಂಥ ಸರ್ಟಿಫಿಕೇಟ್ಸ್ ಇರ್ತವೆ, ಒಂದು ಸೆಟ್ ಜೆರಾಕ್ಸನ್ನು ಒಯ್ದು ಅವ್ರಿಗೆ ಕೊಡಬೇಕಾಗುತ್ತೆ ಮತ್ತು ಮಾಹಿತಿಯನ್ನು ಕೇಳಬೇಕಾಗುತ್ತೆ. ಎಲ್ಲ ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ಕೇಳಿರಿ. ಆಮೇಲೆ ಇಲ್ಲಿ TET ಏನು ಕೇಳಲ್ಲ ಫ್ರೆಂಡ್ಸ್. ಓಕೆ, DEd ಮತ್ತು BEd ಎರಡರಲ್ಲಿ ಒಂದು ಕಂಪಲ್ಸರಿಯಾಗಿ ಇರಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಆಲ್ರೆಡಿ ಈಗ ಟೀಚರ್ಸ್ಗಳಿಗೆ ಹೋಗಿದೆ. ಇಲ್ಲೊಂದು ಸ್ಕೂಲ್ ಇದೆ ನೋಡಿ, ಒಂದು ಪೋಸ್ಟ್ ಇದೆ ಅಂತೆ ಇಲ್ಲಿ ಒಂದು ಸ್ಕೂಲಲ್ಲಿ. ಆಮೇಲೆ 6 ಪೋಸ್ಟ್ಗಳಿವೆ. ಇಲ್ಲಿ ಏನು ಮಾಡ್ತಾರೆ, ನಿಮಗೆಲ್ಲ ತೊಗೊಂಡು ನಿಮಗೆ ಅಲ್ಲಿ ಯಾವ ರೀತಿ ಸೆಟ್ ಆಗುತ್ತೋ ಆ ರೀತಿಯಾದಂಥ ನಿಮಗೆ ಸಬ್ಜೆಕ್ಟ್ ಆಯಿತು ವಿಷಯವನ್ನು ಕೊಡ್ತಾರೆ. ಆಮೇಲೆ ಕೆಲವೊಂದು ಸೂಚನೆಗಳು ಇರ್ತವೆ ನೋಡಿ ಶಿಕ್ಷಕರಿಗೆ. ಅತಿಥಿ ಶಿಕ್ಷಕರ ನಿಮ್ಮ ಒಂದು ಪ್ರತ್ಯೇಕ ಹಾಜರಾತಿ ಇರುತ್ತೆ. ಆಮೇಲೆ ಅತಿಥಿ ಶಿಕ್ಷಕರ ಗೌರವಧನ ನಿಮಗೆ ಎಷ್ಟು ಅಂದರೆ 10,000 ರೂಪಾಯಿ ಇರುತ್ತೆ. ಯಾರಿಗಪ್ಪ ಅಂದರೆ ಇದು 10,000 ರೂಪಾಯಿಯನ್ನು 1 ರಿಂದ 8ನೇ ಟೀಚ್ ಮಾಡೋರಿಗೆ. ಆಮೇಲೆ 9th ಮತ್ತು 10th ಟೀಚ್ ಮಾಡೋರಿಗೆ ಅವರಿಗೆ 10,500 ರೂಪಾಯಿ ಇರ್ತೈತೆ. ನಿಮಗಿಂತ ಇವರಿಗೆ 500 ರೂಪಾಯಿ ಜಾಸ್ತಿ ಅಷ್ಟೇ ಇರುತ್ತೆ. ಆಮೇಲೆ 15/6 ಒಳಗಾಗಿ ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಡಿಪೆಂಡ್ಸ್ ಆನ್ ತಾಲೂಕುಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಈ ಡೇಟು ಆಗಿರುತ್ತೆ ಫ್ರೆಂಡ್ಸ್. ಓಕೆ, ಆಮೇಲೆ ನಿಮಗೆ ಏನು ಅತಿಥಿ ಶಿಕ್ಷಕರಾಗಿ ನೇಮಕಗೊಳ್ತೀರಾ ಆವಾಗ ನಿಮಗೆ ಯಾವಾಗ ನಿಮ್ಗೆ ತೆಗಿತಾ ಇರ್ತಂದರೆ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಶೈಕ್ಷಣಿಕ ವರ್ಷ ಆಗಿರಬೇಕು. ಇಲ್ಲ ಅಂತಂದರೆ ಯಾರಾದರೂ ಟ್ರಾನ್ಸ್ಫರ್ ಆಗಿ ಅಥವಾ ನೇರ ನೇಮಕಾತಿಯನ್ನು ಹೊಂದಿ ಡೈರೆಕ್ಟರ್ ನೇಮಕಾತಿಯನ್ನು ಹೊಂದಿ ಆ ಸ್ಕೂಲಿಗೆ ಬಂದರೆ ಡಿಪೆಂಡ್ಸ್ ಆನ್ ಈಗ 3 ಜನ ಇದ್ದಿದ್ರೆ ಅತಿಥಿ ಶಿಕ್ಷಕರು, ಒಬ್ಬರು ನೇರ ನೇಮಕಾತಿಯಿಂದ ಬಂದರೆ ಒಬ್ಬರನ್ನು ತೆಗಿತಾರೆ. ಸೊ ಈ ರೀತಿ ನಿಮ್ಮ ಒಂದು ನೇಮಕಾತಿ ಇರುತ್ತೆ ಫ್ರೆಂಡ್ಸ್. ಸೊ ಇದಿಷ್ಟು ಶಿಕ್ಷಕರ ಒಂದು ಅತಿಥಿ ಶಿಕ್ಷಕರ ನೇಮಕಾತಿ. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ. ಮತ್ತು ಅದರ ಜೊತೆಗೆ ಹೊಸಬರಾಗಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಆಲ್ ದ ಬೆಸ್ಟ್ ಫ್ರೆಂಡ್ಸ್ ಎಲ್ಲರಿಗೂ.